ವಿಜ್ಞಾನಿಗಳ ಪ್ರಕಾರ ವಿಶ್ವವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮುಖ್ಯವಾದ ಒಂದು ನಿಯಮವಿದೆ. ಅದು ಎಲ್ಲೆಡೆ ಕೆಲಸ ಮಾಡುತ್ತದೆ, ನಕ್ಷತ್ರಗಳಿಂದ ಹಿಡಿದು ನಮ್ಮ ದಿನನಿತ್ಯ ಜೀವನದವರೆಗೆ. ಆ ನಿಯಮವೇ ಎಂಟ್ರೋಪಿ. ವಿಜ್ಞಾನದ ಭಾಷೆಯಲ್ಲಿ ಎಂಟ್ರೋಪಿ ಎಂದರೆ ಒಂದು ವ್ಯವಸ್ಥೆಯ ಅಸ್ತವ್ಯಸ್ತತೆ ಅಥವಾ ರ್ಯಾಂಡಮ್ನೆಸ್. ಸರಳವಾಗಿ ಹೇಳುವುದಾದರೆ ಯಾವುದಾದರೂ ವಸ್ತು ಕಾಲಕ್ರಮೇಣ ಹೆಚ್ಚು ಅಸ್ತವ್ಯಸ್ತವಾಗುತ್ತದೆ. ಉದಾಹರಣೆಗೆ, ಒಂದು ಕೊಠಡಿಯನ್ನು ಸ್ವಚ್ಛವಾಗಿ ಇಡಲು ಶ್ರಮ ಬೇಕು, ಆದರೆ ಅದನ್ನು ಬಳಸುತ್ತಾ ಹೋದಂತೆ ವಸ್ತುಗಳು ತಾನೇ ಚದರಿಬಿಡುತ್ತವೆ. ಅಥವಾ ಬಲೂನಿನಲ್ಲಿ ತುಂಬಿದ ಗಾಳಿಯು ನಿಧಾನವಾಗಿ ಹೊರಬಂದು ಖಾಲಿಯಾಗುತ್ತದೆ. ಇವುಗಳು ಸಾಮಾನ್ಯ ಘಟನೆಗಳಂತೆ ಕಾಣಿಸಿದರೂ ಅವುಗಳ ಹಿಂದೆ ಅಡಗಿರುವ ನಿಯಮವೇ ಎಂಟ್ರೋಪಿ. ಥರ್ಮೋಡೈನಾಮಿಕ್ಸ್ನ ದ್ವಿತೀಯ ನಿಯಮ ಹೇಳುವುದು ಒಂದು ಪ್ರತ್ಯೇಕಿತ ವ್ಯವಸ್ಥೆಯಲ್ಲಿ ಎಂಟ್ರೋಪಿ ಯಾವಾಗಲೂ ಹೆಚ್ಚುತ್ತದೆ. ಅದರ ಅರ್ಥ ವಿಶ್ವದಲ್ಲಿನ ಪ್ರತಿಯೊಂದು ವಸ್ತುವು ನಿರಂತರ ಬದಲಾವಣೆಯಲ್ಲಿದೆ. ನಕ್ಷತ್ರಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ನಂತರ ಕುಸಿದು ಹೊಸ ರೂಪಗಳನ್ನು ಪಡೆಯುತ್ತವೆ. ಅದೇ ನಿಯಮ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಯಾವುದೂ ಶಾಶ್ವತವಲ್ಲ. ಹೀಗಾಗಿ ಎಂಟ್ರೋಪಿ ನಮಗೆ ಹೇಳುವ ಪಾಠವೆಂದರೆ ಬದಲಾವಣೆ ಅಸ್ತಿತ್ವದ ಸ್ವಭಾವ. ಅದನ್ನು ಒಪ್ಪಿಕೊಂಡಾಗ ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳು ಸಾಧ್ಯವಾಗುತ್ತವೆ.